ನಿಮಗೆ ಗೊತ್ತೈತಿ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳವ ಅಂತ. ಆಮೇಲೆ ಇನ್ನು ಮುಂದೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಿಮ್ ಕಾರ್ಡ್ಗಳನ್ನ ಹೊಂದಬಹುದು ಅಂತ. ಮತ್ತು ನೀವೇನಾದರೂ ಒಂದಕ್ಕಿಂತ ಹೆಚ್ಚು ಸಿಮ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೋಸ್ಕರ ಕೊನೆ ತನಕ ಈ ವಿಡಿಯೋ ನೋಡಿ. ಆಗಸ್ಟ್ 24, 2026ರಂದು ಭಾರತದಲ್ಲಿ ಒಬ್ಬ ವ್ಯಕ್ತಿ ಇನ್ನು ಮುಂದೆ ಹೊಸ ಸಿಮ್ಗಳನ್ನು ಪಡಿಬೇಕಾದ್ರೆ ಕೆಲವೊಂದು ನಿಯಮಗಳು ಜಾರಿಗೆ ಬಂದಾವ. ಅವು ಯಾವ್ಯಾವ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬರ್ರಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ರೆ, ಎಲ್ಲರೂ ಮಸ್ತ್ ಇದ್ದೀರಿ ಅನ್ಕೊಂಡಿನಿ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅವರು ಅಂದರೆ ಡಾಟ್ನವರು ಇನ್ನು ಮುಂದೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಗರಿಷ್ಠ 9 ಸಿಮ್ಗಳನ್ನು ಮಾತ್ರ ಹೊಂದತಕ್ಕದ್ದಂಥ ನಿಯಮಗಳನ್ನು ಜಾರಿಗೆ ತಂದಾರ. ಅಂದರೆ ನಾವೇನು ಯೂಸ್ ಮಾಡ್ತೀವಲ್ಲ, ಜಿಯೋ, ಏರ್ಟೆಲ್, VI, BSNL ಈ ಎಲ್ಲ ಆಪರೇಟರ್ಗಳನ್ನು ಸೇರಿಸಿ ಗರಿಷ್ಠ 9 ಸಿಮ್ಗಳನ್ನು ಮಾತ್ರ ಹೊಂದತಕ್ಕದ್ದು. ಕೆಲವೊಂದು ರಾಜ್ಯಗಳಾದ ಜಮ್ಮು ಕಾಶ್ಮೀರ, ಅಸ್ಸಾಂನಂಥ ರಾಜ್ಯಗಳಲ್ಲಿ ಇದರ ಮಿತಿ ಗರಿಷ್ಠ 6. ಮತ್ತು ನೀವೇನಾದರೂ ನಿಮ್ಮ ಹೆಸರಿನಲ್ಲಿ ಈಗಾಗಲೇ 9 ಸಿಮ್ ಕಾರ್ಡ್ಗಳನ್ನು ಹೊಂದಿದ್ರೆ ಇನ್ನು ಮುಂದೆ ನಿಮಗೆ ಹೊಸ ಸಿಮ್ಮನ್ನು ಪಡೆಯಲು ಸಾಧ್ಯನೇ ಆಗೋದಿಲ್ಲ. ಇದರ ಮೂಲ ಉದ್ದೇಶ ಏನಂತಂದ್ರೆ ಭಾರತದಲ್ಲಿ ನಡೆಯುವಂತಹ ಆನ್ಲೈನ್ ವಂಚನೆಗಳನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶ. ನಿಮ್ಮ ಹೆಸರಿನಲ್ಲಿ ಈಗಾಗಲೇ ಎಷ್ಟು ಸಿಮ್ ಕಾರ್ಡ್ಗಳವ, ಅದರಲ್ಲಿ ನೀವು ಯಾವ ಯೂಸ್ ಮಾಡಕತ್ತೀರಿ ಮತ್ತು ನಿಮಗೆ ಯಾವ್ದು ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲದಿರುವಂಥ ಸಿಮ್ಗಳನ್ನು ಯಾವ ಥರ ನೀವು ರಿಪೋರ್ಟ್ ಮಾಡಿ ಡಿಆಕ್ಟಿವೇಟ್ ಮಾಡ್ಬೋದು ಅಂತ ಈ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೆ ನೀವೇ ಮಾಡ್ಬೇಕಂತಂದ್ರೆ ಪ್ಲೇಸ್ಟೋರ್ನಲ್ಲಿ ಅಥವಾ ಆ್ಯಪ್ ಸ್ಟೋರ್ನಲ್ಲಿ ಹೋಗಿ ಒಂದು ಆ್ಯಪ್ ಅದ, ಅದರ ಹೆಸರು ಸಂಚಾರ ಸಾಥಿ ಅಂತ. ಆ ಸಂಚಾರ ಸಾಥಿ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ನಿಮ್ಮ ಹೆಸರಿನಲ್ಲಿ ಈಗಾಗಲೇ ಎಷ್ಟು ಸಿಮ್ ಕಾರ್ಡ್ಗಳವ, ಅದರಲ್ಲಿ ನೀವು ಎಷ್ಟು ಯೂಸ್ ಮಾಡಕತ್ತೀರಿ ಮತ್ತು ನಿಮಗೆ ಯಾವ ಸಿಮ್ಗಳ ಅವಶ್ಯಕತೆ ಇಲ್ಲ, ಆ ಸಿಮ್ಗಳನ್ನು ನೀವು ಯಾವ ಥರ ರಿಪೋರ್ಟ್ ಮಾಡಿ ಡಿಆಕ್ಟಿವೇಟ್ ಮಾಡ್ಬೋದು ಅಂತ ಈ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಬರ್ರಿ. ಮೊದಲಿಗೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋರಿ. ಅದಾದಮೇಲೆ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಟೈಮ್ ನೀವು ನಿಮ್ಮ ಸಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕಾಗಿ ನಿಮ್ಮ ಮೊಬೈಲಿಂದ ಒಂದು SMS ನೀವು ಕಳಿಸ್ಬೇಕಾಗ್ತದೆ. ಆ SMS ಕಳಿಸಿದ ಮೇಲೆ ನಿಮ್ಮ ನಂಬರ್ ಇಲ್ಲಿ ರಿಜಿಸ್ಟರ್ ಆಗ್ತದೆ. ಆಮೇಲೆ ಇಲ್ಲಿದೆಯಲ್ಲ ನೋ ಮೊಬೈಲ್ ಕನೆಕ್ಷನ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರಲ್ಲಿ ಎಷ್ಟು ಕನೆಕ್ಷನ್ಸ್ ಇದೆ ಅಂತ ನೋಡ್ಬೋದು. ನಿಮಗೆ ಯಾವ ಸಿಮ್ ಬೇಡ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾಟ್ ಮೈ ನಂಬರ್ ರಿಕ್ವರ್ಡ್ ಅಥವಾ ನಾಟ್ ರಿಕ್ವರ್ಡ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಆಯಿತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.